ಶಿರಾದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸತ್ಯಪ್ರಕಾಶ್ ಕರೆ. ಜಾತಿ ಜನಗಣತಿಯಲ್ಲಿ ಕುಂಚಿಟಿಗ ಎಂದು ಬರೆಯಿಸಬೇಕು. ಕರ್ನಾಟಕ ರಾಜ್ಯದ ಬಯಲುಸೀಮೆ, ಮಲೆನಾಡು, ಕರಾವಳಿ, ಕಲ್ಯಾಣ ಕರ್ನಾಟಕ ಸೇರಿದಂತೆ 19 ಜಿಲ್ಲೆಗಳು ಹಾಗೂ 47 ತಾಲೂಕುಗಳಲ್ಲಿ 27 ಲಕ್ಷಕ್ಕೂ ಅತ್ಯಧಿಕ ಸಂಖ್ಯೆಯಲ್ಲಿರುವ ಸಮಸ್ತ ಕುಂಚಿಟಿಗರು ಒಗ್ಗಟ್ಟು ಪ್ರದರ್ಶನ ಮಾಡಿ ಇದೇ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿರುವ ಜಾತಿ ಜನಗಣತಿಯಲ್ಲಿ ಕುಂಚಿಟಿಗ ಎಂದು ಬರೆಯಿಸಬೇಕು ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ಶಿರಾದಲ್ಲಿ ತಿಳಿಸಿದರು. ನಗರದ ಕುಂಚಿಟಿಗರ ಸಂಘ ಆವರಣದಲ್ಲಿ ಮುಖಂಡರ ಸಭೆಯಲ್ಲಿ ಮಾತನಾಡುತ್ತಾ ಕಳೆದ 1928ರಲ್ಲಿ ಮೈಸೂರು ಸರ್ಕಾರ ಹೊರಡಿಸಿದ ಆದೇಶ, ರಾಜ್ಯ ಸರ್ಕಾರ ನಡೆಸಿದ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಹಾಗೂ ವಿವಿಧ ತಾಲೂಕಿನ ತಹಸೀಲ್ದಾರ್ಗಳಿಂದ ಮಾಹಿತಿ ಹಕ್ಕಿನಡೆ ಪಡೆದ ದಾಖಲೆಗಳ ಪ್ರಕಾರ ಕುಂಚಿಟಿಗ ಯಾವುದೇ ಜಾತಿಯ ಉಪಜಾತಿ ಅಲ್ಲ. ಆದ್ದರಿಂದ ಉಪಜಾತಿ ಕಾಲಂನಲ್ಲಿ ಇಲ್ಲ ಎಂದು ಬರೆಯಿಸಲು ಸರ್ಕಾರಿ ದಾಖಲೆಗಳ ಸಹಿತ ಅವರು ಮನವಿ ಮಾಡಿದ್ರು. ನಮ್ಮ ಸ್ವತಂತ್ರ ಜಾತಿ ಇದೆ, ನಾನು ಇನ್ನೂ ಒಂದು ಮುಂದೋಗಿ ಒಂದು ಮಾತು ಹೇಳಬೇಕಾಗುತ್ತೆ. ಆದ್ರೆ ನಮಗೂ ಸಮಾಜದಲ್ಲಿ ಈಟ ಊಟ ಮರ್ಯಾದೆ ಇದೆ, ಗೌರವ ಇದೆ. ಸರ್ಕಾರ ಆದೇಶ ದೇವರಾಜ ಅರಸು ನಿಗಮದಲ್ಲಿ ಒಂದು ಆದೇಶ ಕೊಟ್ಟಿದೆ. ಅದು ನಾನು ಹೇಳೋದು ಬೇಡ ಅಂತೀನಿ. ಆಲ್ರೆಡಿ ನಮ್ಮ ಸಮಾಜದ ಮುಖಂಡರಿಗೆ ಗೊತ್ತಾಗಿದೆ. ಅದು ಹೇಳಿದ್ರೆ ನನ್ನ ಸಂತಾನ ಆಗ್ತೈತೆ. ಹಾಗಾಗಿ ನಮ್ಮ ಆಚಾರ ವಿಚಾರನೇ ಬೇರೆ, ಅವರ ರೀತಿಯ ಆಚಾರ ವಿಚಾರನೇ ಬೇರೆ. ಹೀಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಬರ್ಸಿದ್ರೆ, ನೀವು ನಾಳೆ ಮುಂದಿನ 3-4 ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬಂದಿದೆ, ಯಾರಾದರೂ ಪರೀಕ್ಷೆ ಮಾಡಬೇಕು ಅನ್ನೋಂಗಿದ್ರೆ ಬರ್ಸಿ ನೋಡಿ, ನೀವು ಸರ್ಟಿಫಿಕೇಟ್ ತಗೊಳ್ಳಿ. ನೀವು ಊರ್ಜಿತ ಆಗಿಬಿಟ್ರೆ ಖಂಡಿತವಾಗ್ಲೂ ನಾನು ಈ ಜಾತಿಯಲ್ಲಿ ಇರಲ್ಲ, ಸಾಧ್ಯನೇ ಇಲ್ಲ. ನಾನು ವಾಸ್ತವಕ್ಕೆ ಹತ್ತಿರದಲ್ಲಿ ಬದುಕಿರೋಂಥ ಮನುಷ್ಯ. ಇವತ್ತು ನಾನು ಯಾರದೇ ಮುಲಾಜ್ ಬೇಕಾಗಿಲ್ಲ. ನಮ್ಮ ಅಪ್ಪ ಅಮ್ಮ ನಂಗೆ ದುಡಿಯೋದು ಕಲಿಸಿದ್ದಾರೆ, ಬದುಕೋದು ಕಲಿಸಿದ್ದಾರೆ, ಬದುಕ್ತೀನಿ. ಅಂತ ಅವಕಾಶ ಬಂದರೆ ನಾನು ಜನಗಳು ಮುಂದೆ ಹೋಗ್ತೀನಿ, ಕಾಲು ಕೈ ಇಟ್ಕೊಳ್ತೀನಿ, ಅದು ಬೇರೆ ಪ್ರಶ್ನೆ. ರಾಜಕೀಯದಲ್ಲಿ ಮಾತಾಡೋದು ಬೇಡ. ದಯಮಾಡಿ ನಾನು ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ಳೋದೇನಂದ್ರೆ, ಇಲ್ಲಿ ಯಾರೇ ಮುಖಂಡರು ಬಂದಿಲ್ಲ, ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿರೋದು. ಸಮುದಾಯದ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಿರೋದು. ಇದುವರೆಗಾಗಿನೂ ಒಬ್ಬ ಮುಖಂಡರನ್ನು ನಮ್ಮ ಇಲ್ಲಿ ಇವತ್ತು ಮೀಟಿಂಗ್ ಐತೆ ಅಂತ ಬರ್ರಿ ಅಂತ ಕರೆದಿಲ್ಲ. ನಾನೇ ಮುಕುಂದಣ್ಣಗೆ ಫೋನ್ ಮಾಡಿ, ಅಣ್ಣ ಹಿಂಗೈತೆ ಹೆಂಗಣ್ಣ ಮಾಡೋದು ಅಂತ ಕೇಳಿದೆ. ಮುಕುಂದಣ್ಣ ಹೇಳ್ತು, ಇಲ್ಲಪ್ಪ ನಾವು ಕುಂಚಿಟಿಗರು ಸಂಘದಿದ್ದೀವಿ, ನಾವು ಮೂಲತಃ ಕುಂಚಿಟಿಗರು, ಆಲ್ರೆಡಿ ನಾವು ಬ್ಯಾಲೆಟ್ ಪೇಪರ್ ಹೊಡ್ಸಿದ್ದೀವಿ, ನಾಳೆ ನಮ್ಮದು ಮಂಗಳವಾರ ಒಂದು ಇದರಲ್ಲಿ ಮೀಟಿಂಗ್ ಇದೆ, ಅವತ್ತು ಬಾ ನೋಡೋಣ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತು. ಮತ್ತೆ ನಾನು ಅವತ್ತು ಸಂಜೆ ಬೆಳಗ್ಗೆ ಫೋನ್ ಮಾಡಿ, ಅಣ್ಣ ಹಿಂಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲರಿಗೂ ಬರೋಕ್ಕೆ ಕೇಳ್ತೀನಿ ಅಣ್ಣ, ಬರೋವಷ್ಟು ಜನ ಬರಲಿ, ಸಾಧ್ಯವಾದಷ್ಟು ಜನ ಬರಲಿ ಅಂತ. ಆಯ್ತು ಹಾಕಪ್ಪ, ಅದರಲ್ಲೇನು ತಪ್ಪೇನೈತೆ, ನಾನು ಕುಂಚಿಟಿ ಸಂಘದ ಅಧ್ಯಕ್ಷ ಇದ್ದೀನಿ, ಹಾಕು ಅದರಲ್ಲೇನು ತಪ್ಪೈತೆ ಅಂತಾನೆ. ಹಾಗಾಗಿ ನಮ್ಗೆ ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರಿಗೂ ಮತ್ತು ಯುವಕರಿಗೂ ಒಂದು ಸುತ್ತ ಹೆಚ್ಚಿನದಾಗಿ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಮುಕುಂದಪ್ಪ ಅವರಿಗೆ ನಾನು ನಮಸ್ಕರಿಸುತ್ತಾ, ಹಾಗೆ ನಮ್ಮ ಗೋವಿಂದಣ್ಣವರು ಸವಿಸ್ತಾರವಾಗಿ ಇಡೀ ರಾಜ್ಯನ ಸುತ್ತಿ ಕುಂಚಿಟಿಗಳ ಬಗ್ಗೆ ಅವರು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ. ಅಂಥವ್ರನ್ನ ನೋಡಿ ನಾವೆಲ್ಲ ಆದರ್ಶಪ್ರಾಯವಾಗಬೇಕು. ಖಂಡಿತವಾಗ್ಲೂ ಇಲ್ಲಿ ಅವರು ಯಜಮಾನರು ಮಾತಾಡ್ತಿದ್ರು, ಅವ್ರನ್ನ ನೋಡಿದ್ರೆ ಏನೂ ಗೊತ್ತಾಗಲ್ಲ ಅಂತಾರೆ, ಪ್ರತಿಯೊಂದು ಇತಿಹಾಸವನ್ನು ಇಂಚಿಂಚು ಬಿಡಿಸಿ ಹೇಳ್ತಾರೆ. ಹಾಗಾಗಿ ಮತ್ತೊಮ್ಮೆ ತಮ್ಮ ತಾಲೂಕಿನಲ್ಲಿ ಮತ್ತು ಎಲ್ಲ ಜಾತಿ ಜನಾಂಗದವರು, ನಾನು ಕುಂಚಿಟಿಗ ಬೇರೆ ಜಾತಿ ಅಂತ ಹೇಳಕ್ ಹೋಗಲ್ಲ, ಪ್ರತಿಯೊಬ್ಬರು ಜಾತಿ ಜನಾಂಗದಲ್ಲಿ ಹುಟ್ಟಿದವರು, ನಿಮ್ಮ ತಂದೆ ತಾಯಿಯವರು ಯಾವ ಜಾತಿ ಬರ್ಸಿರ್ತಾರೋ ಅದೇ ಜಾತಿಯನ್ನು ಬರೆಸಿ, ನೀವು ಅನ್ಯತಾ ತಿಳ್ಕೊಂಡು ಯಾರ್ದೋ ಮಾತಿಗೆ ಬೆರಗಾಗಿ ಬೇರೆ ಜಾತಿಯನ್ನು ಬರೆಸಿದರೆ ಖಂಡಿತವಾಗಿಯೂ ಅದು ಮನ್ನಣೆ ಸಿಗಲ್ಲ. ಇದು ನನ್ನ ಒಂದು ಕುಂಚಿಟಿಗ ಜಾತಿಯವರಿಗೆಲ್ಲ ಪ್ರತಿಯೊಂದು ಜಾತಿಯನ್ನು ಕೈ ಮುಗಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಕುಂಚಿಟಿಗರ ಸಂಘದ ಅಧ್ಯಕ್ಷರಾದ ಮುಕುಂದಪ್ಪ, ಮುಖಂಡರಾದ ಆರ್ ನಾಗರಾಜ್, ಆರ್ ಉಗ್ರೇಶ್ ಸೇರಿದಂತೆ ಹಲವಾರು ಪ್ರಮುಖರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.